ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ರಾಮನವಮಿಯ ಮಹತ್ವ ಮತ್ತು ಶ್ರೀರಾಮನ ಜನ್ಮದ ಕಥೆ ಹಿಡಿದು ಶ್ರೀರಾಮನ ಪಟ್ಟಾಭಿಷೇಕವರೆಗೆ ಕಥೆ ಹೇಳುತ್ತೇನೆ ಸಂಕ್ಷಿಪ್ತವಾಗಿ. ಇದು ರಾಮನವಮಿಯ ವಿಶೇಷತೆ. ಶ್ರೀರಾಮನವಮಿಯು ಪ್ರಮುಖ ಹಬ್ಬಗಳಲ್ಲಿ ಒಂದು. ಈ ದಿನವೇ ಭಗವಾನ್ ಶ್ರೀರಾಮ ಅವರು ಭೂಮಿಯಲ್ಲಿ ಅವತರಿಸಿದರು. ಇದು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಆಚರಿಸಲಾಗುತ್ತದೆ. ಈ ದಿನ ಭಕ್ತರು ಉಪವಾಸ ಮಾಡುತ್ತಾರೆ, ರಾಮನ ಪೂಜೆ ಮಾಡುತ್ತಾರೆ. ಗುಡಿಯಲ್ಲಿ ಮತ್ತು ಮನೆಯಲ್ಲಿ ವಿಶೇಷ ಪೂಜೆ ಮಾಡಲಾಗುತ್ತದೆ. ಈ ರಾಮನವಮಿಯು ನಮಗೆ ಧರ್ಮ, ಸತ್ಯ, ಶಾಂತಿ ಮತ್ತು ಆದರ್ಶ ಜೀವನದ ಮಹತ್ವವನ್ನು ತಿಳಿಸುತ್ತದೆ. ಈಗ ಶ್ರೀರಾಮನ ಜನ್ಮದ ಕಥೆ ಕೇಳೋಣ. ಅಯೋಧ್ಯ ಎಂಬ ಸುಂದರ ರಾಜ್ಯದಲ್ಲಿ ರಾಜನಾಗಿದ್ದವರು ದಶರಥ ರಾಜ. ಅವರಿಗೆ ಮಕ್ಕಳ ಇರಲಿಲ್ಲ. ಆದುದರಿಂದ ಅವರು ಪುತ್ರ ಕಾಮೇಷ್ಟಿಯ ಯಜ್ಞ ನಡೆಸಿದ್ದರು. ಅದಾದ ಮೇಲೆ ಅವರಿಗೆ 4 ಪುತ್ರರು ಪ್ರಾಪ್ತರಾದರು. ಅವರಿಗೆ 3 ರಾಣಿಯರಿದ್ದರು: ಕೌಶಲ್ಯ, ಕೈಕೈ, ಸುಮಿತ್ರಾ. ಶ್ರೀರಾಮರು ಕೌಶಲ್ಯಗೆ ಹುಟ್ಟಿದ್ದರು. ಭರತನು ಕೈಕೈಗೆ, ಸುಮಿತ್ರಾಗೆ ಲಕ್ಷ್ಮಣ್ ಮತ್ತು ಶತ್ರುಘ್ನ. ಇವರಲ್ಲಿ ರಾಮನು ಧರ್ಮನಿಷ್ಠೆ, ಸತ್ಯವಂತ, ಶೂರ ಮತ್ತು ಆದರ್ಶ ಪುತ್ರನಾಗಿದ್ದನು. ಶ್ರೀರಾಮರ ಬಾಲ್ಯ ಮತ್ತು ವಿದ್ಯಾಭ್ಯಾಸ. ರಾಮ ಮತ್ತು ಅವರ ಸಹೋದರರಿಗೆ ವಿದ್ಯಾಭ್ಯಾಸ ಕಲಿಸಿದವರು ವಿಶ್ವಾಮಿತ್ರ. ಶ್ರೀ ವಿಶ್ವಾಮಿತ್ರರು ರಾಮವರ ಗುರುವಾಗಿದ್ದರು. ವಿಶ್ವಾಮಿತ್ರರು ರಾಮನನ್ನು, ಲಕ್ಷ್ಮಣನನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ತಾಡ್ಕ ಎಂಬ ರಾಕ್ಷಸ ಸಂಹರಿಸಲು ಹೇಳಿದ್ದರು. ರಾಮನು ತಾಡ್ಕ ಎಂಬ ರಾಕ್ಷಸಿಯನ್ನು ಸಂಹರಿಸಿ ತನ್ನ ಶೌರ್ಯವನ್ನು ತೋರಿಸಿದನು. ಮುಂದೆ ಸೀತಾ ಸ್ವಯಂವರ. ಮಿಥಿಲಾ ದೇಶದ ರಾಜ ಜನಕ ಅವರ ಪುತ್ರಿ ಸೀತಾ. ಅವಳ ವಿವಾಹಕ್ಕಾಗಿ ಶಿವನ ಧನಸ್ಸನ್ನು ಎತ್ತಿ ಮುರಿಯುವ ಸ್ಪರ್ಧೆ ಇತ್ತು. ಶ್ರೀರಾಮನು ಅದನ್ನು ಸುಲಭವಾಗಿ ಎತ್ತಿ ಮುರಿದು ಸೀತೆಯನ್ನು ವಿವಾಹ ಆಗಿದ್ದರು. ವನವಾಸ. ದಶರಥನು ರಾಮನನ್ನು ರಾಜನಾಗಿ ಮಾಡಲು ನಿರ್ಧರಿಸಿದನು. ಆದರೆ ಕೈಕೈ ತನ್ನ ಮಗ ಭರತನಿಗೆ ರಾಜ್ಯ ಬೇಕೆಂದು ಕೇಳಿ ರಾಮನಿಗೆ 14 ವರ್ಷ ವನವಾಸವನ್ನು ಕಳಿಸಲು ದಶರಥನಿಗೆ ಹೇಳಿದಳು. ಶ್ರೀರಾಮನು ತಂದೆಯ ಮಾತಿಗೆ ಕಟ್ಟುನಿಟ್ಟಾಗಿ ನಡೆದು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಕಾಡಿಗೆ ಹೋದನು. ಸೀತಾ ಅಪಹರಣ. ಕಾಡಿನಲ್ಲಿ ಇದ್ದಾಗ ರಾವಣ ಸೀತೆಯನ್ನು ಅಪಹರಿಸಿದನು. ಶ್ರೀರಾಮನು ದುಃಖದಿಂದ ಅವಳನ್ನು ಹುಡುಕಲು ಹೊರಟನು. ಹನುಮಂತ ಮತ್ತು ರಾಮರ ಭೇಟಿ. ಈ ಸಮಯದಲ್ಲಿ ಹನುಮಂತನು ಭೇಟಿಯಾದನು. ಹನುಮಂತನು ಸೀತೆಯನ್ನು ಹುಡುಕಲು ಶ್ರೀರಾಮನ ಸಹಾಯ ಮಾಡಿದ್ದನು. ಹನುಮಂತನು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಸೀತೆಯನ್ನು ಕಂಡು ರಾಮನ ಉಂಗುರವನ್ನು ಕೊಟ್ಟನು. ಹನುಮಂತನು ತನ್ನ ಶಕ್ತಿ ಮತ್ತು ಭಕ್ತಿಯಿಂದ ರಾಮನಿಗೆ ದೊಡ್ಡ ಸಹಾಯ ಮಾಡಿದ್ದನು. ಲಂಕಾ ಯುದ್ಧ. ರಾಮನು ವಾನರ ಸೇನೆಯೊಂದಿಗೆ ಲಂಕೆಗೆ ಹೋಗಿ ರಾವಣನೊಂದಿಗೆ ಭೀಕರ ಯುದ್ಧ ನಡೆಸಿದನು. ಈ ಯುದ್ಧಕ್ಕೆ ವಾನರ ಸೇನೆ ಸಹಾಯ ಮಾಡಿತ್ತು. ಯುದ್ಧದಲ್ಲಿ ರಾಮನು ರಾವಣನನ್ನು ಸಂಹರಿಸಿ ಧರ್ಮದ ಜಯವನ್ನು ಸಾಧಿಸಿದನು. ಸೀತೆಯನ್ನು ಕರೆತಂದನು. ಅಯೋಧ್ಯೆಗೆ ಮರಳಿ ಶ್ರೀರಾಮನ ಪಟ್ಟಾಭಿಷೇಕ. 14 ವರ್ಷಗಳ ವನವಾಸ ಮುಗಿದ ನಂತರ ಶ್ರೀರಾಮನು ಸೀತೆಯೊಂದಿಗೆ ಅಯೋಧ್ಯೆಗೆ ಮರಳಿದನು. ಅಯೋಧ್ಯದಲ್ಲಿ ಶ್ರೀರಾಮನಿಗೆ ಭವ್ಯವಾಗಿ ಸ್ವಾಗತಿಸಲಾಯಿತು. ಇಡೀ ಅಯೋಧ್ಯೆಯನ್ನು ಹೂವಿನಿಂದ
ಅಲಂಕಾರವಾಗಿ ಮಾಡಲಾಗಿತ್ತು. ಜನರು ಸಂತೋಷದಿಂದ ರಾಮನನ್ನು ನೋಡಲು ನಿಂತಿದ್ದರು. ಭರತನು 14 ವರ್ಷಗಳ ಸಿಂಹಾಸನ ಮೇಲೆ ರಾಮನ ಪಾದುಕವನ್ನು ಇಟ್ಟು ಪೂಜಿಸಿದನು. ನಂತರ ರಾಮನನ್ನು ಸಿಂಹಾಸನವನ್ನು ಒಪ್ಪಿಸಿದನು. ಇದು ಭರತನು ರಾಮನ ಮೇಲೆ ಇಟ್ಟಿದ್ದ ಗೌರವ ಮತ್ತು ಪ್ರೀತಿ. ಮುಂದೆ ಶ್ರೀರಾಮನಿಗೆ ಭವ್ಯವಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ರಾಮರಾಜ್ಯದಲ್ಲಿ ಎಲ್ಲರೂ ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಬದುಕಿದ್ದರು. ಈ ರಾಮಾಯಣ ನಮಗೆ ಹೇಳುವ ಸಂದೇಶ ಸತ್ಯ ಮತ್ತು ಧರ್ಮವನ್ನು ಯಾವಾಗಲೂ ಪಾಲಿಸಬೇಕು. ಶ್ರೀರಾಮನವಮಿ ಹಬ್ಬವು ನಮಗೆ ಶ್ರೀರಾಮನ ಆದರ್ಶ ಜೀವನವನ್ನು ನೆನಪಿಸುತ್ತದೆ. ನಾವು ರಾಮನಂತೆ ಧರ್ಮಬದ್ಧವಾಗಿ ಬದುಕಿದ್ದರೆ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ಸಿಗುತ್ತದೆ. ಜೈ ಶ್ರೀರಾಮ್. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.